ಪತ್ರಗಳ ವಿತರಣೆ, ಮೊತ್ತ 619 ಲಕ್ಷ ರೂಪಾಯಿಗಳು. ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಇದು ಕೊಳಗೇರಿ ಪ್ರದೇಶ ಫಲಾನುಭವಿಗಳಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಸಾಂಕೇತಿಕವಾಗಿ ಇಬ್ಬರಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಇವತ್ತು ಹಕ್ಕುಪತ್ರ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಸ್ವಂತ ಸೂರು ಹೊಂದಬೇಕನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆ ಕನಸು ಇವತ್ತು ಈ ವೇದಿಕೆ ಮೂಲಕ ನನಸಾಗ್ತಾ ಇದೆ. ಇನ್ನು ವಿಶೇಷವಾಗಿ ಮನೆ ಹಂಚಿಕೆ ಪತ್ರ ನಾಜಿಯಾ ಅಸಲ್ಮ ಖಾಜಿ, ಭಾಗಮ್ಮ ಈರಪ್ಪ ಮತ್ತು ರೇಣುಕಾ ಮಲ್ಲಪ್ಪ ಇವರು ಆಗಮಿಸಿ ಮನೆ ಹಂಚಿಕೆ ಪತ್ರಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಾಜಿಯಾ ಅಸಲ್ಮ ಖಾಜಿ, ಭಾಗಮ್ಮ ಈರಪ್ಪ ಹಾಗೂ ರೇಣುಕಾ ಮಲ್ಲಪ್ಪ ಇವರಿಗೆ ಮನೆಗಳ ಹಂಚಿಕೆ ಪತ್ರ ವಿತರಣೆ. ಮನೆ ಹಂಚಿಕೆ ಪತ್ರ ವಿತರಣೆ ಪುರಸಭೆ ವಾಡಿ ವತಿಯಿಂದ ಪ್ರತಿಭಾವಂತ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳಿಗಾಗಿ ವ್ಯಾಸಂಗ ಮಾಡಲು ಹೆಚ್ಚಿನ ಅಂಕ ಪಡೆದ 10 ವಿದ್ಯಾರ್ಥಿಗಳಿಗೆ ಒಟ್ಟು 7.84 ಲಕ್ಷ ರೂಪಾಯಿಗಳ ಲ್ಯಾಪ್ಟಾಪ್ ವಿತರಣೆ. ಸಾಂಕೇತಿಕವಾಗಿ ಈಗ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ ಸಮುದಾಯದ ಪದವಿ ಪಡೆದ 25 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗೆ 20,000 ಪ್ರೋತ್ಸಾಹ ಧನದಂತೆ ಒಟ್ಟು 5 ಲಕ್ಷಗಳನ್ನು ನೀಡಲಾಗ್ತಾ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ 51 ಜನ ಮಹಿಳಾ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳು ಒಟ್ಟು 4.88 ಲಕ್ಷಗಳಲ್ಲಿ ವಿತರಿಸಲಾಗ್ತಾ ಇದೆ. ಕಾರ್ಮಿಕ ಇಲಾಖೆ ವತಿಯಿಂದ ಚಿತ್ತಾಪುರ ಮತಕ್ಷೇತ್ರದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ವಿವಿಧ ವೃತ್ತಿಯ ಒಟ್ಟು 714 ವಿವಿಧ ವೃತ್ತಿ ಕಾರ್ಮಿಕರಿಗೆ ರೂಪಾಯಿ 38.32 ಲಕ್ಷಗಳ ಮೊತ್ತದ ಸೇಫ್ಟಿ ಕಿಟ್ ವಿತರಿಸಲಾಗುತ್ತದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 3 ಜನರಿಗೆ ಈ ಕಿಟ್ ವಿತರಣೆ ಮಾಡಲಾಗ್ತಾ ಇದೆ. ಪಶುಪಾಲನಾ ಇಲಾಖೆ ವತಿಯಿಂದ ಚಿತ್ತಾಪುರ ಮತಕ್ಷೇತ್ರದ ವಿವಿಧ ರೈತರಿಗೆ ಅನುಗ್ರಹ ಮತ್ತು ಆಪತ್ತು ನಿಧಿ ಯೋಜನೆ ಅಡಿಯಲ್ಲಿ ಒಟ್ಟು 1172 ಫಲಾನುಭವಿಗಳಿಗೆ 76.87 ಲಕ್ಷಗಳು ಪರಿಹಾರ ಧನ ವಿತರಿಸಲಾಗ್ತಾ ಇದೆ. ಈ ವೇದಿಕೆಯಲ್ಲಿ ಸಾಂಕೇತಿಕವಾಗಿ 3 ಜನ ಫಲಾನುಭವಿಗಳಿಗೆ ಚೆಕ್ಗಳನ್ನು ವಿತರಿಸಲಾಗ್ತಾ ಇದೆ. ಒಟ್ಟು ಫಲಾನುಭವಿಗಳು 1172, ಒಟ್ಟು ಮೊತ್ತ 76.87 ಲಕ್ಷ ರೂಪಾಯಿಗಳು. ಒಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ತಾವೆಲ್ಲರೂ ಕೂಡ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಆರೋಗ್ಯ ಇಲಾಖೆ ವತಿಯಿಂದ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಫಾರ್ಮಸಿ ಅಧಿಕಾರಿಗಳಿಗೆ 30 ಲ್ಯಾಪ್ಟಾಪ್ ವಿತರಿಸಲಾಗ್ತಾ ಇದೆ. ಸಾಂಕೇತಿಕವಾಗಿ ವೇದಿಕೆಯಲ್ಲಿ 2 ಜನ ಫಾರ್ಮಸಿ ಅಧಿಕಾರಿಗಳಿಗೆ ಇವುಗಳನ್ನು ವಿತರಿಸಲಾಗ್ತಾ ಇದೆ. ಇದರ ಮೊತ್ತ 17.85 ಲಕ್ಷ ರೂಪಾಯಿಗಳು. ಒಟ್ಟು ಫಲಾನುಭವಿಗಳು 30, ಮೊತ್ತ 17.85 ಲಕ್ಷ ರೂಪಾಯಿಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.